ನಮ್ಮ 1,00,000 ಬಹುಮಾಡಿ ಯೋಜನೆಯ ಎಲ್ಲ ಫಲಾನುಭವಿಗಳಿಗೂ ನಮಸ್ಕಾರ. ನಾನು ನಿಮ್ಮ ಅರುಣ್ ಕುಮಾರ್ ಡಿ, ಇಂಡಿಯನ್ ಫ್ರೀಡಮ್ ಪ್ಯಾಂಥರ್ಸ್ ರಾಜ್ಯಾಧ್ಯಕ್ಷರು. ಓಕೆ, ಇಂದು ಮಾಹಿತಿ ನಾವು ಏನು ನೋಡ್ತಾ ಇದ್ದೀವಿ ಅಂತ ನೋಡಿದ್ರೆ, ನೆನ್ನೆಲ್ಲ ನಾನು ನಿಮಗೆ ಒಂದು ಇದು ಮಾಡಿದೆ, ಏನಂದರೆ ಅಸೋಸಿಯೇಷನ್ ಬೇಕು ಮತ್ತು ಒಂದು ಒಳ್ಳೆ ಲೀಡ್ರನ್ನ ಹುಡುಕಿ ಅಸೋಸಿಯೇಷನ್ಗೆ ರೆಡಿ ಮಾಡಿಕೊಳ್ಳಿ ಅಂತ. ಓಕೆ, ಅಸೋಸಿಯೇಷನ್ ನಮ್ಗೆ ಏನಕ್ಕೆ ಬೇಕು, ಒಂದು ಸಣ್ಣ ಪುಟ್ಟ ಉದಾಹರಣೆ ಮತ್ತು ಅದನ್ನು ವಿಷಯನ ನೋಡೋಣ. ಅದಕ್ಕೆ ಮುಂಚೆ ದಯವಿಟ್ಟು ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಇನ್ನು ಹಲವಾರು ಜನಕ್ಕೆ ಮಾಹಿತಿ ಗೊತ್ತಾಗ್ತಾ ಇಲ್ಲ. ಓಕೆ, ಒಂದು ಫ್ಲ್ಯಾಟ್ಸು ಅಪಾರ್ಟ್ಮೆಂಟ್ಸ್ ಅಂತ ಬಂದಮೇಲೆ ಇವಾಗ ನಮ್ಮ ಮನೆ ನೀಟಾಗಿ ಇಕ್ಬೇಕಂತ, ಅಂದರೆ ಒಂದು ಕ್ಲೀನಾಗಿ ಇಕ್ಕೋಬೇಕಂತ ನಾವೇನು ಮಾಡ್ತೀವಿ, ಕ್ಲೀನ್ ಮಾಡ್ತೀವಿ, ತೊಳಿತಾ ಇರ್ತೀವಿ ಮತ್ತು ಎಲ್ಲನೂ ಮಾಡ್ತಾ ಇರ್ತೀವಿ. ಅದೇನು ನಮ್ಮ ಬಾರ್ಡ್ರು ಒಳಗಡೆ. ಇದು ಹೊರಗಡೆ ಬಂದಮೇಲೆ ಒಂದು ಕಸ ಹಾಕೋದು ಸರಿ, ಒಂದು ಸ್ಟೆಪ್ಸ್ ಮೇಲೆ ಒಂದು ಕಾಮನ್ ಏರಿಯಾದಲ್ಲಿ ಇರೋದ್ರು ಕೂಡ ಆ ಕಸ ನಮ್ಮದಲ್ಲ, ಅವ್ರು ಹಾಕಿದ್ರು ಇವ್ರು ಹಾಕ್ತಾರೆ ಅಂತ ನಾವು ಹೋಗ್ತಾ ಇರ್ತೀವಿ. ಸೊ ಇದು ಒಂದು ಅಸೋಸಿಯೇಷನ್ ಬಂದರೆ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ನಮಗೆ ಫಸ್ಟ್ ಆಫ್ ಆಲ್ ಸಿಗುತ್ತೆ. ಸೊ ಆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸಲ್ಲಿ ನಮಗಿದ್ದರೆ ಅಲ್ಲಿ ಯಾರಿಗೂ ಒಂದು ತೊಂದರೆ ಆಗಲ್ಲ. ಅಂದರೆ ನಿಮಗೇನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೋ ಅದೇ ನನಗೂ ಕೂಡ ಇರುತ್ತೆ. ಸೊ ಹಂಗಾಗಿ ಅಸೋಸಿಯೇಷನ್ ನೀವು ಮಾಡಿದ್ರೆ ಕ್ಲಿಯರಾಗಿ ಮಾಡಿ. ಇವಾಗ ಎಕ್ಸಾಂಪಲ್, ನಾನು ಒಂದು ಸಂಘಟನೆ ಅಧ್ಯಕ್ಷರು ಅಂತ ಹೇಳ್ಬಿಟ್ಟು ನಮ್ಮ ಸಂಘಟನೆನ ತೊಗೊಂಡ್ಬಂದು ಒಳಗಡೆ ಹಾಕೋದು ಮತ್ತು ಇನ್ನೊಂದು ಸಂಘಟನೆಗಳು ಬರೋದು ಮತ್ತು ಇದನ್ನು ಮಾಡೋದನ್ನು ದಯವಿಟ್ಟು ಬೇಡ. ನಮ್ಮ ಅಂದರೆ ಆ ಸ್ಥಳದಲ್ಲಿ ಇರುವಂಥ ನೀವೆಲ್ಲ ಒಂದು ವೆಲ್ಫೇರ್ ಅಸೋಸಿಯೇಷನ್ ಮಾಡಿಕೊಂಡು ಬೇರೆ ಯಾರೂ ಹೊರಗಡೆ ಬರೋದು ಬೇಡ. ನಿಮ್ಮ ಒಂದು ಅಸೋಸಿಯೇಷನ್ ಮುಖಾಂತರ ಆ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡಿ. ಸೊ ಆ ಅಸೋಸಿಯೇಷನ್ ಒಬ್ಬೊಬ್ಬರು ಒಂದೊಂದು ಮಾಡಿಕೊಂಡು ಒಂದು 10-20 ಮಾಡ್ಕೊಂಡು ಹೋಗೋದಲ್ಲ. ಒಂದು ಲೊಕೇಶನ್ಗೆ ಒಂದೇ ವೆಲ್ಫೇರ್ ಅಸೋಸಿಯೇಷನ್, ಅಂದರೆ ಆ ಹೆಸರಲ್ಲಿ ಒಂದು ಅಸೋಸಿಯೇಷನ್ ಮಾತ್ರ ಇರಬೇಕಾಗತ್ತೆ. ಸೊ ಅದನ್ನು ನೋಡ್ಕೊಳ್ಳಿ. ಓಕೆ, ಅಸೋಸಿಯೇಷನ್ ಇಲ್ಲ ಅಂದರೆ ನಮಗೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರೋಲ್ಲ, ನಮಗೇನು ಗೊತ್ತಾಗಲ್ಲ. ಸೊ ಹಂಗಾಗಿ ಅಸೋಸಿಯೇಷನ್ ನಮಗೆ ಬೇಕಾಗುತ್ತೆ. ಅಲ್ಲಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ತೊಗೊಂಡ್ಬನ್ನಿ, ಸರಿಯಾದ ರೀತಿಯಲ್ಲಿ ಹೋಗ್ತಾ ಇರಿ. ಸೊ ಅದರಲ್ಲಿ ಆಯ್ಕೆ ಮಾಡುವಂಥ ಅಧ್ಯಕ್ಷರು ಮತ್ತು ಸೆಕ್ರೆಟ್ರೀಸು ಇವ್ರನ್ನೆಲ್ಲ ಬಂದು ನೀವು ಸರಿಯಾದ ಒಂದು ವ್ಯಕ್ತಿಗಳನ್ನ ಆಯ್ಕೆ ಮಾಡ್ಕೊಳ್ಳಿ. ಕಾಸು ಮತ್ತು ಜನರ ಮೇಲೆ ಒಂದು ಒಳ್ಳೆಯ ವಿಶ್ವಾಸ, ಅಭಿಪ್ರಾಯ, ಜನರನ್ನ ಒಳ್ಳೆ ರೀತಿಯಲ್ಲಿ ನೋಡ್ಕೋಬೇಕು ಅನ್ನುವಂಥ ಮನೋಭಾವನೆಗಳು, ಇದೆಲ್ಲ ಇರುವಂಥ ವ್ಯಕ್ತಿಗಳನ್ನ ದಯವಿಟ್ಟು ಆಯ್ಕೆ ಮಾಡಿಕೊಳ್ಳಿ. ಸೊ ಆವಾಗ ನಿಮಗೆ ಅಲ್ಲಿ ಒಂದು ಒಳ್ಳೆಯ ವಾತಾವರಣ ಇರುತ್ತೆ. ಆಮೇಲೆ ಇನ್ನೊಂದೇನೆಂದರೆ, ನಾವು ಹೊರಗಡೆಲ್ಲ ಕ್ಲೀನ್ ಮಾಡಿರ್ತೀವಿ, ಅಂದರೆ ನಮ್ಮ ಮನೆ ಹೊರಗಡೆ ಮಾತ್ರ ಕ್ಲೀನ್ ಮಾಡಿ ಇಕ್ಕಿರ್ತೀವಿ. ಹೊರಗಡೆ ಅದು ಕ್ಲೀನಾಗಿಲ್ಲ, ಎಲ್ಲೋ ಒಂದು ಕಡೆ ಸೋರ್ತೈತೆ. ಸೊ ಹಂಗಾಗಿದ್ದರೆ ನಮಗೆ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಈ ಮೇಂಟೆನೆನ್ಸ್ ವಿಚಾರಗಳು ಬಂದರೆ ಅಸೋಸಿಯೇಷನ್ ನಮಗೆ ಒಳ್ಳೆಯ ರೀತಿಯಲ್ಲಿ ಇರುತ್ತೆ. ಮತ್ತು ಈ ಒಳ್ಳೆಯ ರೀತಿಯಲ್ಲಿ ಮಾಡ್ಕೊಂಡು ಬರ್ತಾ ಇದ್ದರೆ ನಮಗೆ ಆ ಬಿಲ್ಡಿಂಗ್ ವ್ಯಾಲ್ಯೂಯೇಷನ್ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನಿಮಗೆ ಒಂದು ಅಸೋಸಿಯೇಷನ್ ಬೇಕಾಗುತ್ತೆ. ಬೇಕಂದ ತಕ್ಷಣ 10 ಜನ ಸೇರ್ಕೊಂಡು ಮಾಡೋಕ್ಕೆ ಹೋಗ್ಬಿಡಿ. ಒಂದೇ ಒಂದು ಇರಬೇಕು, ಅದರಲ್ಲಿ ಎಲ್ಲ ಜನರು ಕಂಪಲ್ಸರಿ ಮೆಂಬರ್ ಆಗಿರ್ತಾರೆ. ಸೊ ಅದು ಏನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೋ ಅದು ಎಲ್ಲರ ಮುಂದೆನೂ ಹೇಳಿ ತಾವುಗಳು ಒಳ್ಳೆಯ ರೀತಿಯಲ್ಲಿ ಸಮಾಧಾನದಿಂದ ಸಂತೋಷದಿಂದ ಅಲ್ಲಿ ಬಾಳ್ಬೋದು. ಧನ್ಯವಾದ.